ಅವರ ಅಂತಿಮ ದರ್ಶನ ಬಹಳ ನೋವಿನ ವಿಚಾರ. ಏನು ಹೇಳ್ತೀರಿ ಸರ್? ಬಹಳ ಒಡನಾಟವೂ ಕೂಡ ಇದ್ದಂಥವ್ರು. ಏನು ಹೇಳ್ತೀರಿ? ಅಲ್ಲ, ಇದು ಬಂದು ನಾ ಅದೇ ಹೇಳದ್ನಲ್ಲ, ನಾವೆಲ್ಲ ಚಿಕ್ಕನಿಂದ ಬೆಳೆದಿರುವಂತಹ ಧ್ವನಿ. ಇವತ್ತು ನಾವು ಇದನ್ನ ಒಪ್ಕೊಳ್ಳೇಬೇಕು. ಆದ್ರೆ ಒಂದು ಕಡೆ ಅದು ಸತ್ಯ. ಆದ್ರೆ ಇನ್ನೊಂದು ಕಡೆ ಸತ್ಯ ಏನಂದ್ರೆ, ಇನ್ನೂ ನಾನು ಹೇಳ್ದಂಗೆ ಸೂರ್ಯಚಂದ್ರ ಇರೋವರೆಗೂ, ಸಂಗೀತ ಇರೋವರೆಗೂ ಒಂದು ಸುಂದರವಾದ ಧ್ವನಿ ಯಾವುದು ಅಂತ ಪ್ರಶ್ನೆ ಬಂದಾಗ ಅಮ್ಮನ ಧ್ವನಿ ಅಂತಲೇ ಉತ್ತರ ಬರುತ್ತೆ. ಅದು ಎಲ್ಲ ಹಾಡುಗಳಲ್ಲೂ ನಿರೂಪಿಸಿದ್ದಾರೆ. ಮತ್ತೆ ಇವರೆಲ್ಲ ಏನಂದ್ರೆ, ನನಗೊಂದ್ಸತಿ ಅನ್ಸುತ್ತೆ ಭಗವಂತನ ಲೀಲೆ ಅಂತ. ಯಾಕಂದ್ರೆ 40,000 ಹಾಡು ಹಾಡೋದಿಕ್ಕೆ ಯಾರ ಕೈಲಿ ಸಾಧ್ಯ? 100 ವರ್ಷ ಬದುಕಿದ್ರೆ 36,000 ದಿನ ಬದುಕ್ತಾರೆ. 36,000 ದಿನ ಅಷ್ಟೇ ಬದುಕಕ್ಕಾಗದು, 100 ವರ್ಷ ಬದುಕಿದ್ರೆ. ಇವ್ರು 48,000 ಹಾಡು ಹಾಡಿದ್ದಾರೆ ಅಂದ್ರೆ ಅದೆಲ್ಲ ಹೆಂಗಾಯ್ತು? ಯಾವ ರೀತಿ ಆಯ್ತು ಅಂದ್ರೆ, ಈ ಚಮತ್ಕಾರ, ಈ ಲೀಲೆಗಳು ಭಗವಂತ ಮಾಡಿಸ್ತಾನೆ. ಕೆಲವರಿಂದ ಮಾತ್ರ ಅದು ಸಾಧ್ಯ. ಆದ್ರೆ ಅದೆಲ್ಲ ಮಾಡಿ ಕೂಡ ಅಷ್ಟು ಪ್ರಶಾಂತವಾಗಿ ತಮ್ಮ ಅಂತಿಮ ದಿನಗಳಲ್ಲಿ ನಾನು ಹಂಗ್ ಮಾಡಿದೆ ಅಂತ ಏನು ಡಂಗುರ ಹೊಡೆದೆ ಪ್ರಶಾಂತವಾಗಿ. ಅದು ಏನು, ನಾನು ಹುಟ್ಟೂರು ಮೈಸೂರು, ಇಲ್ಲೇ ಇರಬೇಕು ಅಂತ ಅವ್ರು ತೀರ್ಮಾನ ಮಾಡಿರುತ್ತೆ. ಅವ್ರಿಗೆ ನಾನು ಕೇಳ್ಪಟ್ಟಂಗೆ ಬೇರೆ ಬೇರೆ ಕಡೆ ಅವ್ರಿಗೆ ಮನೆ ಎಲ್ಲ ರೀತಿಯ ವಸತಿ ಇದ್ರು ಕೂಡ ಅವರು ಇಲ್ಲ, ನಾನು ಮೈಸೂರಲ್ಲೇ ಇರಬೇಕು ಅಂತ ಅವ್ರ ಮನಸ್ಸಲ್ಲಿ ಅನ್ಕೊಳ್ಳೋದು, ಅದೆಲ್ಲ ಏನೋ ಒಂದು ನಮ್ಮ ಅದೃಷ್ಟ. ಇವತ್ತು ನಮಗೆ ಅಟ್ಲೀಸ್ಟ್ ಅವರ ದರ್ಶನ ಭಾಗ್ಯ ಸಿಕ್ತು. ಇತ್ತೀಚೆಗೆ ಆಗಿರ್ಲಿಲ್ಲ, ಸ್ವಲ್ಪ ವರ್ಷಗಳ ಹಿಂದೆ ಆಗಿತ್ತು. ಇತ್ತೀಚೆಗೆ ಯಾವುದೋ ಒಂದು ಕಾರ್ಯಕ್ರಮದ ಸಲುವಾಗಿ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಏನೇನೋ ಮಾತುಕತೆ ಎಲ್ಲ ನಡೀತಿತ್ತು. ಬಟ್ ಅದು ಕನಸಾಗಿ ಉಳ್ಕೊಂಡು ಹೋಗ್ಬಿಡುತ್ತೆ. ಬಟ್ ಓಕೆ, ಇದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾವುದೇ ಗಾಯಕರು ಅಥವಾ ಯುವ ಗಾಯಕರು ಯಾರೇ ಭೇಟಿಯಾದ್ರೂ ಕೂಡ ಅವ್ರನ್ನ ಕೂತ್ಕೊಂಡು ಅವ್ರ ಹಾಡನ್ನ ಕೇಳ್ತಾ ಇದ್ರು ಬಹಳ ತಾಳ್ಮೆಯಾಗಿ. ಅವರು ಹೇಗೆ ಆಡಿದ್ರು ಕೂಡ ಅದು ಚೆಂದ ಇರ್ಲಿ ಅಥವಾ ಅವರು ಕಲಿಕೆಯ ಹಂತದಲ್ಲಿ ಇದ್ರು ಕೂಡ ಅವ್ರ ಹಾಡನ್ನ ಆನಂದಿಸ್ತಾ ಇದ್ರು, ಕೇಳ್ತಾ ಇದ್ರು. ತಮಗೂ ಆ ರೀತಿಯಾದಂತ ಅನುಭವಗಳು ಯಾವಾಗ್ಲಾದ್ರೂ? ಅವರು, ನಾನು ಅದೇ ಹೇಳದ್ನಲ್ಲ, ಇದು ನನಗೆ ಅಂತ ಮಾತ್ರ ಅಲ್ಲ, ನನ್ನನ್ನು ಭೇಟಿ ಆದಾಗ್ಲೂ ಅಷ್ಟೇ, ಎಷ್ಟು ಚೆನ್ನಾಗಿ ಹಾಡ್ತೀನಿ, ನಿನ್ನ ಧ್ವನಿ ಬಹಳ ಚೆನ್ನಾಗಿದೆ ಅಂತ ಬಹಳ ಒಂದು ರೀತಿ ಮನಸಾರೆ ಹೊಗಳೋರು. ಅದು ಹೊಸ ಗಾಯಕರಾಗ್ಲಿ, ಕೆಲವು ನಾಟ್ ಓನ್ಲಿ ಪ್ರೊಫೆಷನಲ್ಸ್, ಅಮೇಚೂರ್ಸ್ ಜೊತೆನೂ ಹಂಗೆ ಕೂತ್ಕೊಂಡು ಅವರು ಹಂಗೆ ಮಾತಾಡ್ತಿದ್ರು. ಸೊ ಆ ರೀತಿ ಎಲ್ಲರಿಗೂ ಬಹಳ ಒಂದು ರೀತಿ ಸಪೋರ್ಟನ್ನು ನೀಡುವಂಥ ಒಂದು ಶಕ್ತಿ, ಆ ದೇವತೆಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಆದರೆ ಅವ್ರನ್ನ ಆರಾಧಿಸೋಣ ಜೀವನ ಪರ್ಯಂತ. ಇದಿಷ್ಟು ಗಾಯಕ ವಿಜಯ್ ಪ್ರಕಾಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಮೈಸೂರು.